SSLC ಎಕ್ಸಾಮ್ ಬರೀತಿರ್ತಕ್ಕಂತಹ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. SSLC ಪರೀಕ್ಷೆ ಎಂಬುದು ನಮ್ಮ ಜೀವನದ ಒಂದು ಪ್ರಮುಖ ಘಟ್ಟ ಅಂತ ನಾವು ತಿಳ್ಕೊಂಡಿದ್ದೇವೆ. ಜೀವನ ಎಂಬುದೇ ಅತ್ಯಂತ ದೊಡ್ಡ ಪರೀಕ್ಷೆ. ಆ ಜೀವನದಲ್ಲಿ ಭಾಳಷ್ಟು ಪರೀಕ್ಷೆಗಳು ಬರುತ್ತೆ. ಆ ಪರೀಕ್ಷೆಗಳ ಮಧ್ಯೆ ಇರತಕ್ಕಂಥ ಒಂದು ಪರೀಕ್ಷೆ SSLC ಪರೀಕ್ಷೆ. SSLC ಪರೀಕ್ಷೆ ನನ್ನ ದೃಷ್ಟಿಯಲ್ಲಿ ಅದು ಭಾಳ ಸುಲಭ. ನಾವು ಸುಲಭ ಅಂತ ತಗೊಂಡಾಗ ಅದು ಭಾಳ ಸುಲಭ. ಪಾಸಾಗಲಿಕ್ಕೆ ಭಾಳ ಸುಲಭ, ಫೇಲ್ ಆಗಲಿಕ್ಕೇ ತುಂಬ ಕಷ್ಟ. ಈ ನಿಟ್ಟಿನಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಪಾಸಾಗುವ ಕಡೆಗೆ ಫೋಕಸ್ ಮಾಡಿದರೆ ಖಂಡಿತ ಪಾಸಾಗ್ತಾರೆ. ಭಾಳ ಮುಖ್ಯವಾಗಿ ಇವತ್ತು SSLCಯಲ್ಲಿ ಅಥವಾ ಯಾವುದೇ ಪರೀಕ್ಷೆಯಲ್ಲಿ ಅತ್ಯುನ್ನತ ಅಂಕವನ್ನು ಪಡ್ಕೊಂಡವರು, ರ್ಯಾಂಕ್ ಪಡ್ಕೊಂಡವರು ಭಾಳಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ. ಅದರ ಜೊತೆಗೆ ಕೆಲವೊಮ್ಮೆ ಫೇಲಾದವರು, ಝೀರೋ ತಗೊಂಡವರು ಕೂಡ ಬದುಕಿನಲ್ಲಿ ಭಾಳ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ. ಝೀರೋಗಳು ಕೂಡ ಹೀರೋಗಳಾಗಿದ್ದಾರೆ. ಒಂದು ವೇಳೆ ಫೇಲ್ ಆದರೆ ಮಕ್ಕಳಿಗೆ ಇನ್ನೊಂದು ಪರೀಕ್ಷೆ, ಒಟ್ಟು ಈ ಸಲ 3 ಅಟೆಂಪ್ಟ್ಗಳಿದೆ, ಮರಳಿ ಯತ್ನವ ಮಾಡು ಅಂತೇಳಿ. ಇದೇನು ಕೊನೆಯಲ್ಲ, ಬದುಕಿನಲ್ಲಿ ಭಾಳಷ್ಟು ಅವಕಾಶಗಳು ಬರುತ್ತೆ. ಈ ನಿಟ್ಟಿನಲ್ಲಿ ಏನೋ ಫೇಲ್ ಆದರೆ, ಕಮ್ಮಿ ಮಾರ್ಕ್ ಬಂದರೆ ತಪ್ಪು ನಿರ್ಧಾರ ತೆಗೊಳ್ಳೋ ಬದಲು ಇದಕ್ಕೆ ಇನ್ನೊಂದು ಪರಿಹಾರ, ಇನ್ನೊಂದು ಎಕ್ಸಾಮ್ ಬರೀಲಿಕ್ಕಿದೆ, ಮತ್ತೊಂದು ಎಕ್ಸಾಮ್ ಬರೀಲಿಕ್ಕಿದೆ, ಹಾಗೆ 2-3 ಅಟೆಂಪ್ಟ್ಗಳಿದೆ. ಆ ಅಟೆಂಪ್ಟಲ್ಲಿ ಇನ್ನೂ ಉತ್ತಮ ಸಾಧನೆ ಮಾಡುವುದರೊಂದಿಗೆ ಹೆಚ್ಚಿನ ಅಂಕವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆ ಆಗಿ ಬಂದ ನಂತರ ಅಯ್ಯೋ ನಾನು ಆ ಪ್ರಶ್ನೆ ಬಿಟ್ಟೆ, ಈ ಪ್ರಶ್ನೆ ಬಿಟ್ಟೆ, ಅದು ಸುಲಭ ಇತ್ತು, ಇದು ಹೊಟ್ಟೆಯಲ್ಲಿತ್ತು, ಬಾಯಿಗೆ ಬರಲಿಲ್ಲ ಅಂಥೇಳಿ ಮತ್ತೆ ಅದನ್ನು ರೀಕಾಲ್ ಮಾಡಿಕೊಂಡು ಅದರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಇರುವ ಬದಲು ನಾಳೆ ಏನು ಪರೀಕ್ಷೆ ಇದೆ ಅದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡಿಕೊಳ್ಳೋದು ತುಂಬ ಸೂಕ್ತ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕಾಗಿ ವಿದ್ಯಾರ್ಥಿಗಳೇ, ನಿಮ್ಮ ಇವತ್ತಿನ ಪರೀಕ್ಷೆ ಆದ ತಕ್ಷಣ ಅದನ್ನು ಮರೆತು ಬಿಡಿ. ನಾಳೆಯ ಪರೀಕ್ಷೆಗೆ ರೆಡಿಯಾಗಿ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಏನಿದೆ, ಲಾಸ್ಟ್ ಇಯರ್ನ ಕ್ವಶನ್ ಪೇಪರ್, ಕಳೆದ 2-3-4 ವರ್ಷಗಳ ಕ್ವಶನ್ ಪೇಪರ್ಸ್ಗಳನ್ನು ಸ್ವಲ್ಪ ರಿವಿಷನ್ ಮಾಡಿ, ರಿಪೀಟೆಡ್ ಕ್ವಶನ್ಸ್ಗಳಿಗೆ ಹೆಚ್ಚು ಒತ್ತು ಕೊಡಿ. ಕ್ಲಾಸಲ್ಲಿ ಟೀಚರ್ಸ್ಗಳು ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿರ್ತಾರೆ, ಅದನ್ನು ಸ್ಟಡಿ ಮಾಡಿ. ಸ್ವಲ್ಪ ಜಸ್ಟ್ ಪಾಸಾಗುವ ಮಕ್ಕಳಿಗೆ ಪಾಸಿಂಗ್ ಪ್ಯಾಕೇಜ್ ಅಂತಿದೆ, ಆ ಪಾಸಿಂಗ್ ಪ್ಯಾಕೇಜಸ್ ಕ್ವಶನ್ಸ್ ಏನಿದೆ ಅದಕ್ಕೆ ಒತ್ತು ಕೊಟ್ಟು ಅದನ್ನು ರಿವಿಷನ್ ಮಾಡಿ. ಮತ್ತು ಪರೀಕ್ಷೆಯ ಹಿಂದಿನ ದಿನ, ನಾಳೆ ಪರೀಕ್ಷೆ ಆದರೆ ಇವತ್ತು ಚೆನ್ನಾಗಿ ನಿದ್ದೆ ಮಾಡಿ, ಒಳ್ಳೆಯ ಊಟ ತಗೊಳ್ಳಿ, ಸರಿಯಾಗಿ ನೀರು ಕುಡಿಯಿರಿ, ಆರಾಮವಾಗಿರಿ, ಬಿಂದಾಸಾಗಿರಿ. ಟೆನ್ಷನ್ ಮಾಡಿದರೆ ಯಾವುದು ನೆನಪಿಗೆ ಬರುವುದಿಲ್ಲ. ಓದಿದ್ದೆಲ್ಲ ಮರ್ತೋಗ್ತದೆ, ತಲೆಯಲ್ಲಿದ್ದದೆಲ್ಲ ಮರ್ತೋಗ್ತದೆ. ಅದರ ಬದಲಿಗೆ ಫ್ರೀಯಾಗಿ, ಆರಾಮವಾಗಿ, ಕಂಫರ್ಟಾಗಿದ್ದರೆ, ರಿಲ್ಯಾಕ್ಸ್ ಆಗಿದ್ದರೆ ಬ್ರೈನ್ಗಳು ಅಲ್ಲಿ ಏನು ನಮ್ಮದು ಸ್ಟೋರ್ ಆಗಿದೆ ಅದನ್ನು ನಮಗೆ ರೀಕಾಲ್ ಮಾಡಲಿಕ್ಕೆ, ಅಲ್ಲಿಂದ ತೆಗೀಲಿಕ್ಕೆ ಭಾಳ ಸುಲಭ ಆಗುತ್ತೆ, ನೆನಪು ಮಾಡಲಿಕ್ಕೆ ಸುಲಭ ಆಗುತ್ತೆ. ಈ ನಿಟ್ಟಿನಲ್ಲಿ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಶುಭ ಹಾರೈಕೆಗಳು. ಅದರ ಜೊತೆಗೆ ಯಾವ ಕಾರಣಕ್ಕೂ ಒಳ್ಳೆಯ ಅಂಕ ಬಂದರೆ ಖುಷಿಪಡಿ, ಕಡಿಮೆ ಅಂಕ ಬಂದರೂ ಖುಷಿಪಡಿ. ಯಾಕಂದರೆ ಅದನ್ನು ಇನ್ನಷ್ಟು ಉತ್ತಮ ಮಾಡಲಿಕ್ಕೆ ಸರ್ಕಾರ 2ನೇ ಅಟೆಂಪ್ಟ್ 3ನೇ ಅಟೆಂಪ್ಟ್ ಕೊಟ್ಟಿದೆ. ಅದು ನಿಮಗೆ ಇರ್ತಕ್ಕಂಥ ಅವಕಾಶ. ಇದೇನು ಬದುಕಿನ ಕೊನೆಯ ಪರೀಕ್ಷೆಯೂ ಅಲ್ಲ ಅಥವಾ ಕೊನೆಯ ಘಟ್ಟನೂ ಅಲ್ಲ. ಒಂದು ಮುಂದಿನ ಎಜುಕೇಷನ್, ಮುಂದೆ PUCನ ಡಿಪ್ಲೊಮಾ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಅದಕ್ಕೆ ಎಂಟ್ರೆನ್ಸಿಗೆ ಏನು ತಗೊಳ್ಬೇಕು ಅದಕ್ಕಿರ್ತಕ್ಕಂಥ ಒಂದು ಅರ್ಹತಾ ಪರೀಕ್ಷೆ ಅಷ್ಟೇ. ಮುಂದಕ್ಕೆ ಹೋಗಲಿಕ್ಕೆ ಇರ್ತಕ್ಕಂಥ ಒಂದು ಅರ್ಹತಾ ಪರೀಕ್ಷೆ. ಪಾಸಾದವರು ಮುಂದಕ್ಕೆ ಹೋಗ್ಬೋದು, ಫೇಲ್ ಆದವರು ಎಕ್ಸಾಮು ಮತ್ತು ಇನ್ನೊಂದು ಸಲ ಪ್ರಯತ್ನ ಪಡ್ಬೋದು. ಹಾಗೆ ಎಕ್ಸಾಮ್ ಹಾಲಲ್ಲಿ ಕೂಡ ನೀವು ಯಾವುದೇ ಟೆನ್ಷನ್ ತಗೊಳ್ಬೇಡಿ. ಸಿಕ್ಕಿದ ಕ್ವಶನ್ ಪೇಪರ್ ಏನಿದೆ ಸಿಕ್ಕಿದ ತಕ್ಷಣ ಬರೀಲಿಕ್ಕೆ ಹೋಗಬೇಡಿ. ಒಂದು ಸಲ ಎಲ್ಲ ನೋಡಿ ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಳ್ಳಿ. ಭಾಳ ಸ್ಫುಟವಾಗಿ ಅಂದವಾಗಿ ಬರೆಯಿರಿ. ಒಂದೇ ಪ್ರಶ್ನೆಗೆ ತುಂಬ ಹೊತ್ತು ಸಮಯ ಅದಕ್ಕೆ ಗೊತ್ತಿಲ್ಲದ್ರೆ ಅಲ್ಲೇ ಸ್ಟಕ್ಕಾಗಿ ಇರಬೇಡಿ. ಅದನ್ನು ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗಿ ಮತ್ತು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಸರಿಯಾಗಿ ಉತ್ತರ ಗೊತ್ತಿದ್ದ ಪ್ರಶ್ನೆಗಳಿಗೆ ಸರಿಯಾಗಿ ಬರೆಯಿರಿ. ಹಾಗಂತೇಳಿ ಗೊತ್ತಿಲ್ಲ ಎಂಬ ಕಾರಣಕ್ಕೋಸ್ಕರ ಅದನ್ನು ಬಿಟ್ಟುಬಿಡಬೇಡಿ. ಅದಕ್ಕೂ ಒಂದು ಅಟೆಂಪ್ಟ್ ಮಾಡಿ. ನಿಮ್ಮ ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಿಕೊಂಡು ಆ ಉತ್ತರಕ್ಕೆ ಸರಿಯಾದ, ಉದಾಹರಣೆಗೆ 1 ಪುಟ ಅರ್ಧ ಪುಟ ಬರೀಲಿಕ್ಕಿದ್ರೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಿಕೊಂಡು ಅದಕ್ಕೆ ನಿಮ್ಮ ಅನುಭವದೇನಾದರೂ ಅದನ್ನು ಹಾಕಿ ಬರೆಯಿರಿ. ನಿಮ್ಮ ಅಟೆಂಪ್ಟಿಗೂ ಮಾರ್ಕ್ಸ್ ಕೊಡ್ತಾರೆ. ಆ ಅಟೆಂಪ್ಟಿಗೆ ಸಿಕ್ಕತಕ್ಕಂಥ ಅರ್ಧ 1 ಮಾರ್ಕ್ಸ್ಗಳು ಕೊನೆಗೆ ನಿಮ್ಮನ್ನು ಹತ್ತಿರ 28ಕ್ಕೆ ಕೊಂಡೋಗಿ ನಿಲ್ಲಿಸಿ ನಿಮ್ಮನ್ನು ಪಾಸ್ ಮಾಡಲಿಕ್ಕೆ ಅದೊಂದು ಸಹಾಯ ಆಗುತ್ತೆ. ಅದರಿಂದ ಗೊತ್ತಿದ್ದ ಪ್ರಶ್ನೆಗಳಿಗೆ ಸರಿಯಾಗಿ ಬರೆಯಿರಿ, ಗೊತ್ತಿಲ್ಲದ ಪ್ರಶ್ನೆಗಳಿಗೂ ಒಂದು ಪ್ರಯತ್ನಿಸಿ. ಎಲ್ರಿಗೂ ಶುಭವಾಗಲಿ. ಪೋಷಕರಿಗೆ ನಾನು ಒಂದೇ ಮಾತು ಹೇಳೋದು ಇಷ್ಟೇ, ನೋಡಿ, ಮೊಟ್ಟೆಯನ್ನು ಹೊರಗಿಂದ ಹೊಡೆದ್ರೆ ನಮಗೆ ಆಮ್ಲೆಟ್ಟು, ಬುರ್ಜಿ ಎಲ್ಲ ಮಾಡ್ಬೋದು. ಆದರೆ ಮೊಟ್ಟೆಯನ್ನು ಹೊರಗಿಂದ ಹೊಡೆದಾಗ ಏನಾಗುತ್ತೆ, ಅದರ ಒಳಗಿರ್ತಕ್ಕಂಥ ಒಂದು ಸುಂದರವಾದ ಕೋಳಿ ಮರಿಯ ಜೀವ ನಷ್ಟ ಆಗುತ್ತೆ. ಆದರೆ ಅದನ್ನು ಹೊರಗಿಂದ ಹೊಡಿಲಿಕ್ಕೆ ಬರೀ 1 ಸೆಕೆಂಡ್ ಸಾಕು. ಅದೇ ಆ ಕೋಳಿ ಮೊಟ್ಟೆಯ ಮೇಲೆ ತಾಯಿ ಕೋಳಿ ಕಾವು ಕೊಟ್ಟಾಗ
ಅದು ಸುಂದರವಾದ ಒಂದು ಕೋಳಿ ಮರಿ ಒಳಗಿಂದ ಬರುತ್ತೆ. ಸೊ ಹೊರಗಿಂದ ಹೊಡಿಲಿಕ್ಕೆ ಭಾಳ ಸುಲಭ, 1 ಸೆಕೆಂಡ್ ಸಾಕು. ಅದರ ಒಳಗಿಂದ ಹೊಡಿಬೇಕಾದ್ರೆ ತುಂಬ ದಿನಗಳು ಕಾಯಬೇಕು, ಅಲ್ಲಿ ತಾಳ್ಮೆ ಮುಖ್ಯ. ಆ ತಾಯಿ ಕೋಳಿ ಅದರ ಮೇಲೆ ಕೂತ್ಕೊಂಡು ಕಾವು ಕೊಡಬೇಕು, ರಕ್ಷಣೆ ಕೊಡಬೇಕು. ಒಂದು ಸುಂದರವಾದ ಕೋಳಿ ಮರಿ ಬರಬೇಕಾದ್ರೆ ಅದರಿಂದ ಇಲ್ಲಿ ಒಂದು ಒಳಗಿಂದ ಹೊಡೆಯುವುದು, ಇನ್ನೊಂದು ಹೊರಗಿಂದ ಹೊಡೆಯುವುದು. ಮಕ್ಕಳನ್ನು ಯಾವತ್ತೂ ಕೂಡ ನಾವು ಹೊರಗಿಂದ ಹೊಡೆದ್ರೆ ಒಂದು ಪೆಟ್ಟು ಕೊಟ್ಟು ಬೈದು ಅವಮಾನ ಮಾಡಿ ಟೀಕಿಸಿ ನಿಂದನೆ ಮಾಡಿ ಕಂಪೇರ್ ಮಾಡಿ ಸ್ಟ್ರೆಸ್ ಹಾಕಿ ಒತ್ತಡ ಹಾಕಲಿಕ್ಕೆ ಭಾಳ ಸುಲಭ. ಆದರೆ ಅವರಿಂದ ಒಳಗಿಂದ ಹೊಡಿಬೇಕಾದ್ರೆ ಅವರ ಜೊತೆ ನಾವು ನಿಲ್ಲಬೇಕು, ಅವರ ಒಟ್ಟಿಗೆ ಇರಬೇಕು. ಅದಕ್ಕೆ ಪೇರೆಂಟ್ಸಿಗೆ ತುಂಬ ತಾಳ್ಮೆ ತೆಗಬೇಕು. ಮಕ್ಕಳ ಜೊತೆ ನಾವು ಸಮಯ ಕೊಡಬೇಕು, ಮಕ್ಕಳಿಗೆ ಪ್ರೀತಿ ಕೊಡಬೇಕು. ಮಕ್ಕಳ ಕಷ್ಟದ ಜೊತೆಗೆ, ಮಕ್ಕಳು ಗೆದ್ದಾಗ ಅವರ ಸೆಲೆಬ್ರೇಷನ್ ಒಟ್ಟಿಗೆ ನಾವು ಏನು ಚಪ್ಪಾಳೆ ತಡ್ತೇವೆ, ಅದರ ಜೊತೆಗೆ ಅವರು ಸೋತಾಗ ಅವರ ಜೊತೆ ನಾವು ನಿಲ್ಲಬೇಕು. ನಿನ್ನೊಟ್ಟಿಗೆ ನಾನಿದ್ದೀಯಾ, ಏನೂ ಆಗಲ್ಲ, ಇನ್ನೊಂದು ಪ್ರಯತ್ನ ಮಾಡು, ಇಲ್ಲಿಗೇನು ಬದುಕು ಮುಗಿಯುವುದಿಲ್ಲ, ಪರೀಕ್ಷೆಗಳು ಮುಗಿಯುವುದಿಲ್ಲ, ಅವಕಾಶಗಳು ಮುಗಿಯುವುದಿಲ್ಲ. ಅದರಿಂದ ಪೇರೆಂಟ್ಸ್ ರ್ಯಾಂಕು ಮಾರ್ಕು ಏನು ದೊಡ್ಡ ಇದು ಅಂತೇಳಿ ಅವರಿಗೆ ಒತ್ತಡ ಹಾಕುವ ಬದಲು ಆ ಮಗುವಿಗೆ ಏನು ಸಾಮರ್ಥ್ಯ ಇದೆ, ಪ್ರತಿ ಮಕ್ಕಳು ಒಂದೊಂದು ಸಾಮರ್ಥ್ಯ ಇದೆ, ಅವರ ಸಾಮರ್ಥ್ಯಕ್ಕೆ ಹೊಂದಿಕೊಂಡು ಅವರಿಗೊಂದು ನಾವು ಅವರ ಜೊತೆ ನಾವು ನಿಂತಾಗ ಖಂಡಿತವಾಗಿ ಅವರು ಉತ್ತಮವಾದಂಥ ಸಾಧನೆಯನ್ನು ಮಾಡ್ತಾರೆ. ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಮಕ್ಕಳು ಎಷ್ಟೇ ಮಾರ್ಕ್ಸ್ ತಗೊಳ್ಳಿ, ಉದಾಹರಣೆಗೆ 100ರಲ್ಲಿ 15 ಮಾರ್ಕ್ಸ್ ತಗೊಂಡ್ರೆ ನಾವು ಪಾಸಿಟಿವ್ ಆಗಿ ಹೇಳಬೇಕು. ಅಯ್ಯೋ 15 ತಗೊಂಡು ಅವನನ್ನು ನೋಡು 99 100 ತಗೊಂಡಿದ್ದಾನೆ ಅಂತೇಳಿ ಅಲ್ಲ. ಮಕ್ಕಳಿಗೆ ನಾವು ಕೊಡಬೇಕಾದ್ದು ಕಾಂಪ್ಲಿಮೆಂಟ್ಸ್, ಯಾವುದು ಕಂಪ್ಯಾರಿಸನ್ ಅಲ್ಲ, ಒಬ್ಬನನ್ನೊಬ್ಬನು ಹೋಲಿಕೆ ಮಾಡೋದಲ್ಲ. ಅವರಿಗೆ ಬೇಕಾದ್ದು ಒಂದು ಕಾಂಪ್ಲಿಮೆಂಟ್ಸ್. ಇನ್ನೊಂದು ನೋಡಿ, 15 ಮಾರ್ಕ್ ಆದರೆ ಹೇಳ್ಬೋದು, ಹೇಗೆ ಹೇಳ್ಬೋದು, 15 ಎಂಬುದು 14ಕ್ಕಿಂತ ದೊಡ್ಡದು, 13ಕ್ಕಿಂತ ದೊಡ್ಡದು. ಓ, ನೀನು ಇದಕ್ಕಿಂತ ದೊಡ್ಡ ಮಾರ್ಕ್ಸ್ ತಗೊಂಡಿದ್ದೀಯಾ, ನಿನ್ನ ಒಳಗೆ ಏನೋ ಶಕ್ತಿ ಇದೆ, ನೀನು ಇನ್ನೂ ಪ್ರಯತ್ನ ಪಟ್ಟರೆ 15 20 ಆಗುತ್ತೆ, 28 ಆಗುತ್ತೆ, ಪಾಸ್ ಆಗ್ತೀಯಾ ಅಂತ ಹೇಳಬೇಕು. ಅದು ಮಕ್ಕಳಿಗೆ ನಾವು ಕೊಡುವಂಥ ಒಂದು ಪಾಸಿಟಿವ್ ಸ್ಟ್ರೋಕ್. ಸೊ ಪೇರೆಂಟ್ಸ್ ಮಕ್ಕಳ ಜೊತೆ ಇರಿ, ಮಕ್ಕಳ ಸೋಲು ಗೆಲುವಿನಲ್ಲಿ ಎರಡರಲ್ಲಿ ಭಾಗಿಯಾಗಿ ಅವರಿಗೆ ಧೈರ್ಯ ಕೊಡಿ, ಅವರಿಗೆ ಪಾಸಿಟಿವ್ ಮೆಸೇಜ್ ಕೊಡಿ, ಅವರಿಗೆ ಸ್ಟ್ರೆಂತ್ ಕೊಡಿ, ಕಾನ್ಫಿಡೆನ್ಸ್ ಕೊಡಿ. ಅವರು ಬದುಕಿನಲ್ಲಿ ದೊಡ್ಡ ಸಾಧನೆ ಮಾಡ್ತಾರೆ. ಥ್ಯಾಂಕ್ ಯು. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ, ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು, ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.